ಹಾಯ್ ಸ್ನೇಹಿತರೆ, ಇತ್ತೀಚೆಗೆ ಅನಂತ್ ಅಂಬಾನಿಯವರು ಕೇರಳದ ಕಣ್ಣೂರಿನಲ್ಲಿರುವ ಒಂದು ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಆ ದೇವಸ್ಥಾನದ ಹೆಸರು ಶ್ರೀ ರಾಜರಾಜೇಶ್ವರ ಟೆಂಪಲ್. ಶತಮಾನಗಳ ಇತಿಹಾಸವಿರುವ ಈ ದೇವಾಲಯ ಭಕ್ತರಿಗೆ ಅತ್ಯಂತ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಒಂದು ವಿಶೇಷ ನಂಬಿಕೆ ಇದೆ. ಯಾರು ಸತ್ಯಭಕ್ತಿಯಿಂದ ಇಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವರ ಇಚ್ಛೆಗಳು ನೆರವೇರುತ್ತವೆ ಎಂದು ಹೇಳಲಾಗುತ್ತದೆ. ಹಾಗಾದ್ರೆ ಈ ದೇವಸ್ಥಾನದಲ್ಲಿ ಏನು ವಿಶೇಷತೆ ಇದೆ? ಯಾಕೆ ಇಷ್ಟು ಶಕ್ತಿಶಾಲಿ ಅಂತ ಹೇಳ್ತಾರೆ? ಈ ದೇವಾಲಯದ ಹಿಂದೆ ಇರುವ ರಹಸ್ಯವೇನು? ಅದನ್ನು ತಿಳಿಯಬೇಕಾದ್ರೆ ಈ ಅದ್ಭುತ ಮತ್ತು ದೈವಿಕ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಬನ್ನಿ, ಕಥೆಯನ್ನು ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕೇರಳದ ತಳಿಪರಂಬಲ್ದಲ್ಲಿರುವ ಪ್ರಸಿದ್ಧ ರಾಜರಾಜೇಶ್ವರ ದೇವಾಲಯದ ದೈವಿಕ ಕಥೆಯನ್ನು ಕೇಳೋಣ. ಪುರಾಣಗಳ ಪ್ರಕಾರ ಮಹಾದೇವರಾದ ಶಿವನು ತನ್ನ ಪತ್ನಿಯಾದ ಪಾರ್ವತಿಗೆ 3 ದಿವ್ಯ ಶಿವಲಿಂಗಗಳನ್ನು ಕೊಟ್ಟನು. ಈ ಶಿವಲಿಂಗಗಳನ್ನು ಭಕ್ತರಿಗೆ ನೀಡಬೇಕು ಎಂದು ದೇವಿ ಆಶೀರ್ವಾದ ಮಾಡಿದರು. ತ್ರೇತಾಯುಗದಲ್ಲಿ ಮಾಂಧಾತೃ ಮಹಾರಾಜನು ಭಗವಂತನಿಗೆ ಭಕ್ತಿಯಿಂದ ತಪಸ್ಸು ಮಾಡಿದನು. ಅವನ ಭಕ್ತಿಗೆ ಸಂತೋಷಗೊಂಡ ಶಿವನು ಒಂದು ಶಿವಲಿಂಗವನ್ನು ನೀಡಿದನು. ಆ ಲಿಂಗವನ್ನು ತಳಿಪರಂಬಲ್ದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆದರೆ ಕೆಲಕಾಲದ ನಂತರ ಅದು ಭೂಮಿಯಲ್ಲಿ ಲೀನವಾಯಿತು. ನಂತರ ದ್ವಾಪರ ಯುಗದಲ್ಲಿ ಮುಚುಕಂದ ಮಹಾರಾಜನು ಮತ್ತೊಂದು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ಆದರೂ ಆ ಲಿಂಗವು ಭೂಮಿಯೊಳಗೆ ಅಡಗಿತು. ಮುಂದೆ ಮುಷಿಕ ವಂಶದ ಶತಸೋಮನ ರಾಜನು 3ನೇ ಶಿವಲಿಂಗವನ್ನು ಸ್ಥಾಪಿಸಿದನು. ಆದರೆ ಅದು ಭೂಮಿಗೆ ಒಳಗಾಗಲು ಆರಂಭಿಸಿತು. ಆ ಸಮಯದಲ್ಲಿ ರಾಜನು ಅಗಸ್ತ್ಯ ಮಹರ್ಷಿಯನ್ನು ಪ್ರಾರ್ಥಿಸಿದನು. ಅಗಸ್ತ್ಯರು ಬಂದು 12 ಬಾರಿ ನಮಸ್ಕಾರ ಮಾಡಿದರು. 13ನೇ ಬಾರಿ ನಮಸ್ಕಾರ ಮಾಡುವಾಗ ಆ ಶಿವಲಿಂಗವು ಸ್ಥಿರವಾಗಿ ನಿಂತಿತು. ಆ ದಿನದಿಂದ ಈ ಸ್ಥಳವು ಅತ್ಯಂತ ಪವಿತ್ರ ಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು. ಪುರಾಣಗಳಲ್ಲಿ ಹೇಳುವಂತೆ ಶ್ರೀರಾಮನು ಲಂಕಾ ವಿಜಯದ ನಂತರ ಇಲ್ಲಿ ಪೂಜೆ ಮಾಡಿದನು ಮತ್ತು ಪರಶುರಾಮನು ಈ ದೇವಾಲಯವನ್ನು ನಿರ್ಮಿಸಿದನೆಂದು ನಂಬಲಾಗಿದೆ. ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇದು ಭಕ್ತಿ, ನಂಬಿಕೆ ಮತ್ತು ದೈವಿಕ ಶಕ್ತಿಯ ಸಂಕೇತ. ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ದೈವಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.